ನಿಮ್ಮ ಆಜ್ಞೆಯನ್ನು ಮೀರಿದರೆ ನಾನು ಏನು ಮಾಡುವುದು? ಈ ಕುಮಾರನಿಗೆ ಇರಿಸಬೇಕು ತಂದೆ. ಈ ಮಾತು ಹೇಳಂದೆ ಖಂಡಿತ ಒತ್ತೊಂದು ಪರಸ್ಕರಿಯಾದ ಎಂದಿರುವುದು ಅನ್ನೊಂದು ಕಂಡ ತಾನೇ ಬಯಲಿನ ಕಂಡ ಕಡೆಗೆ ನೋಡುತ್ತಿರುವ ಕಂಡದ ಕೊಂಡರವನು ತಾವು ಮಾಡಿದ ತಪ್ಪಿಗಾಗಿ ಈ ಅಂಗಡಿಯನ್ನು ಕಳೆದುಕೊಂಡು ತಪ್ಪಿ ಸೈನ್ಯಗಳ ಯುದ್ಧಕ್ಕೆ ಸಿದ್ಧನಾಗಿ ಬಂದಿರುವನಂತೆ ಅವನ ಗರ್ವವನ್ನು ಮುರಿಯುವುದಕ್ಕಾಗಿ ನನ್ನನ್ನು ಜೀವಿಸುವುದುಂಟೆ ಬಂಧಿಸಿ ತೀರವನಾದ ನಿನ್ನ ಸುತನು ಗುಂಡನಲ್ಲಿ ಮೂಕದಲ್ಲಿ ಮನೋದರದಿಂದ ಕಪಿಗಳನ್ನು ಕಟ್ಟಿಕೊಂಡು ಸರಣಿಯನ್ನು ದಾಟಿ ಬಂದ ಆ ರಾಮನು ಏನು ಮಾಡುವನು? ಅವರ ಪರಿವಾರವು ಆಗ ಕ್ಷಣಗಳ ಸವರಿ ನಾಯಿಗೆ ಮಾಂಸದಂತೆಯನ್ನು ತೋರಿಸಿ ಬಿಡುವನು. ಪ್ರಕಾಶ್ ಮಾಮ ಬೈಕ್ ಚೆನ್ನಾಗಿ ಈಗ ರಾಮನಕ್ಕೆ ಅವನೇ ನಿನ್ನ ಸಹೋದರನೇ ತನ್ನಂಗ ಮೇಲಿಯಾದ ಸೀತೆಯಾದ ಕಣ್ಣೇರತ್ತವ ಇನ್ನೆಷ್ಟು ಜನ್ಮಗಳಲ್ಲಿ ತಪ್ಪನ್ನಾಚರಿಸಿದರು ದೊರೆಯಲಾರರು ಇಂಥ ಉನ್ನತ ನಾಡಿರತ್ತವರನ್ನು ಬಿಡುವು ಎಂದು ಹೇಳುವುದಕ್ಕೆ ನನಗೆ ಮತಿ ಭ್ರಮಣೆಯಾಗಿದೆ. ನಾನು ಸೀತೆಯನ್ನು ಬಿಡಲಾರನು ತಮ್ಮ ನಿಯಮ ರಾಮನೇಶ್ವರ ಕೈ ಜೋಡಿಸಿ ಹೇಳುವರು. ರಾಮಚಂದ್ರನು ಮಾನವರಲ್ಲ, ಶ್ರೀಮನ್ನರಾಯನ ಅವತಾರವನ್ನು ತಾಳಿ ಪಾವನ ಮಾಡುವುದಕ್ಕಾಗಿ ಬಂದಿರುವರು. ಓರ್ವ ನಾರ್ಯ
ರೀತಿ ಎಂದು ಹೇಳಿದೆ. ಪಾಂಡವ ಕುಲ ವೈದ್ಯಾದ ರಾಮನನ್ನು ಏಕೆ ನನ್ನ ಮುಂದೆ ಬರುವೆ? ಪೂರ್ವದಲ್ಲಿ ಪುಷ್ಪವನ್ನು ಕುರಿತಂತೆ ನನ್ನ ಹೃದಯಾಜ್ಞೆಯನ್ನು ಏಕೆ ನಂಬಿಸುವೆ? ನನಗಾಗಿ ಕೊಡಬೇಕೆಂದಿದ್ದ ಸೀತೆಯನ್ನು ಆ ರಾಮನ ಧನುರ್ಭಂಗದ ನೆಪದಲ್ಲಿ ಕೈ ಹಿಡಿದನು. ಆ ಕೋಪವನ್ನು ಶಾಂತವಾಗದಿರುವಾಗಲೇ ತಂಗಿಯಾದ ಸೂರ್ಪನಕಿಯರ ಮಾನಭಂಗ ಸಹಿಸಲಾರೆ. ಆ ಸಂತಾಪ ಶಮನಕ್ಕಾಗಿ ನಾನು ಸೀತೆಯನ್ನು ಅಪರಿಸಿದ್ದರೆ ತಮ್ಮ ಶ್ರೀರಾಮನ ಮಹಿಮೆಯನ್ನು ಹೇಳಿದನು ಕೇಳು. ವರಹನಾಗಿ ಹಿರಣ್ಯಕ್ಕನನ್ನು ಸಂಹರಿಸಿದನು. ಶಿವನಾಗಿ ಹಿರಣ್ಯ ಕಶ್ಯಪನನ್ನು ತಿಂದನು. ಅವನ ಅವತಾರವನ್ನು ತಾಳಿ ಚಕ್ರವರ್ತನ್ನು ಪಾತಾಳಕ್ಕೆ ತುಳಿದನು. ಪರಶುರಾಮನ ಅವತಾರವನ್ನು ತಾಳಿ ಅರ್ಜುನನ್ನು ನಾಶ ಮಾಡಿದನು. ಈಗ ಶ್ರೀರಾಮನ ಅವತಾರವಾಗಿ ಬಂದಿರುವನು. ಸರ್ವಲೋಕ ಸೃಷ್ಟಿಕರ್ತನ ಮೋದಿ ಕಟ್ಟಿಕೊಂಡು ನನ್ನ ಮುಂದೆ ಹೇಳಿದ ಈ ರಾಮನ ಅವತಾರದ ಮುಂದೆ ಯಾರ ಅವತಾರವನ್ನು ನಡೆಯುವುದಿಲ್ಲ. ಆ ರಾಮನ ಅವತಾರಗಳಿಗೆ ಸೀತೆಯನ್ನು ಪುಷ್ಪವನ್ನು ನಾನಲ್ಲ. ಈ ದಶಕಂಠ ರಾವಣನು ಕೇಳಿದ ತಮ್ಮ ಶ್ರೀರಾಮಚಂದ್ರನೊಡನೆ ಮೋಸ ಕಟ್ಟಿಕೊಂಡು ನೀನು ಕಟ್ಟೆ ಮುಂತಾದವನ್ನು ಆಗುತ್ತಗಳನ್ನು ಅವಲೋಕಿಸು. ಕೂದಲನ್ನು ಕೂಗುತ್ತಿವೆ, ನಾಯಿಗಳು ಅಳುತ್ತಿವೆ, ಕರ್ಣಯವಾಗಿ ಉರಿಯಲು ಹೇಳುತ್ತಿದೆ. ಎಲ್ಲ ಮತ್ತು ಚಕ್ರವನ್ನು ಕೇಳಿ ನನ್ನ ಎದೆ ನುಡಿಯುತ್ತಿದೆ. ಸೀತೆಯ ಹೊಕ್ಕರಣವು ಕೃತ್ಯವನ್ನು ಎತ್ತಿಕೊಂಡು ಅನೇಕಟ್ಟಾಗಿದೆ. ಸೀತೆಯನ್ನು ಬಿಟ್ಟು ಶರಣಾಗತನಾಗುವ ಹಗ್ಗದ ಈ ಮಾತುವಿದ ದಾರಿ ತಪ್ಪಿ ಮಾತನಾಡಿದ ಚಿಕ್ಕಪ್ಪನ ಮಾತು ಕೇಳಿದೆಯಾ? ನಮ್ಮ ಪೌರುಷವನ್ನು ತೆರೆದು ಗೌರಣ್ಣದಲ್ಲಿ ಸಂಚರಿಸುವ ಆ ಕೋತಿರಾಮನ ಶೌರ್ಯವನ್ನು ಬಾರಿ ಬಾರಿ ಹೊಗಳುವ ಈ ಕ್ರೂರದ ನುಡಿಗಳನ್ನು ನಾನು ಕೇಳಲಾರೆ. ಈ ಮಾರಿಯಾದ ವಿಗಿತನನ್ನು ನನ್ನ ಕಣ್ಣಿಗೆ ಕಾಣದಂತೆ ದೂರ ತಪ್ಪಿ ಬಿಡುಕೊಂಬರ ನೀವೇಕೆ ನನ್ನನ್ನು ಹೊರದೂಡುವೆ? ಆ ಕ್ರಮವನ್ನು ನೀವೇಕೆ ತೆಗೆದುಕೊಳ್ಳುವೆ? ಕೈ ಕಟ್ಟಲಿ ನಾನೇ ಓಡುವ ಅಗ್ರಜ ನಾನು ಸೂರ್ಯನಂತಿರುವ ನನ್ನ ಮಕ್ಕಳಾದ ರಾವಣನನ್ನು ಮತ್ತು ಅವನ ಮಗನಾದ ವಿದ್ಯುಷಿತನಿಗೆ ಎರಡು ಮಧ್ಯವಾದ ಹೇಳಿದರು ಹೇಳಲಿಲ್ಲ. ಈ ಮಧ್ಯವರ್ತಿಯನ್ನು ಬಿಟ್ಟು ನನ್ನ ಮಾತುಗಳ ಕೈತು ಸೇರಿ ಓದುವ ಅಗ್ರಜ ಮಲ್ಲೇಶ್ ಮಾಸ್ತರ್ ಅವರು ಈಗ ರಾವಣ ಪಾತ್ರಕ್ಕೆ ಅವರು ಇಂದ್ರಜಿತ್ ಪಾತ್ರಕ್ಕೆ ಅವರು ಶಾಣ ಪಾತ್ರದವರು ಈ ಇಂದ್ರಜಿತ್ ಪಾತ್ರಕ್ಕೆ 100 ಕೊಟ್ಟಿರ್ತಾರೆ.